ನಮಸ್ಕಾರ ಸ್ನೇಹಿತರೆ ಮೆಂಟಲ್ ಎಬಿಲಿಟಿ ಏನ್ ಮಾಡ್ತಾ ಇದೀವಿ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ನೋಡಿ. KA ಪ್ಯಾಟರ್ನ್ ಎಲ್ಲಾ ರೀತಿಯಾದ ಕ್ವಶನ್ಸ್ ಪ್ಯಾಟರ್ನ್ಸ್ ನ ಕವರ್ ಮಾಡ್ತಾ ಇದ್ದೀನಿ. KA ಲಾಸ್ಟ್ 1 ಇಯರ್ ಇಂದ ಏನ್ ಬಂದಿದೆ ಕ್ವಶನ್ಸ್ಗಳು. ಸೊ ನಮ್ಮ GK ಸರಣಿಗಳಂತ ಏನೇ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಹೋದ್ರೆ ನಿಮಗೆ ನಮ್ಮ GK ಜೊತೆ ಎಲ್ಲ ಸಬ್ಜೆಕ್ಟ್ಸ್ಗಳದ್ದು ಜೊತೆಗೆ ಮೆಂಟಲ್ ಎಬಿಲಿಟಿ ಕೂಡ ಸಿಗುತ್ತೆ. ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ 8ರಿಂದ 10 ಕ್ವಶನ್, 14 ಕ್ವಶನ್, 15 ಕ್ವಶನ್ಸ್ ಎಲ್ಲ ಬರ್ತಾ ಇದೆ. ಸೊ ಅದು ನಿಮಗೆ ಸುಮ್ಮನೆ ಏನನ್ನ ಓದೋದಲ್ಲ. KA ಯಾವ ತರ ಕ್ವಶನ್ಸ್ ಬರ್ತಾ ಇದೆ, ಪ್ರತಿ ಒಂದು ಎಕ್ಸಾಮ್ಗಳಲ್ಲೂ ಅದೇ ಪ್ಯಾಟರ್ನ್ ಅಲ್ಲಿ ಬೇರೆ ಬೇರೆ ಕ್ವಶನ್ಸ್ ಬರ್ತವೆ. ಹಾಗಾಗಿ ಎಲ್ಲಾ ರೀತಿ ಪ್ಯಾಟರ್ನ್ ಕೂಡ ಈ ಒಂದು ನ್ಯೂ ಫಾರ್ಮೆಟ್ ಏನು KA ಲಾಸ್ಟ್ 1 ಇಯರ್ ಇಂದ ಕೊಡ್ತಾ ಇದ್ದಾನೆ ಆ ಕ್ವಶನ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಕವರ್ ಜಾಯ್ನ್ ಆಗಿಲ್ಲ ಜಾಯ್ನ್ ಅಲ್ಲೂ ಕೂಡ ಶೇರ್ ಮಾಡ್ತೀವಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಪ್ರೀವಿಯಸ್ ವಿಡಿಯೋಸ್ ನೋಡಿದ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ, ನಾನು ತಡ ಮಾಡೋದು ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೇನೆ. ಓಕೆ, ಇದು ಡೈಸ್ ಬಗ್ಗೆ ಕೇಳ್ತಾನೆ. ಡೈಸ್ ಬಗ್ಗೆ ನಮಗೆ ಯೂಶಲಿ ಕರ್ನಾಟಕದ ಎಕ್ಸಾಮ್ಗಳು ತುಂಬಾ ಈಸಿ ಇರುತ್ತೆ. ಇದಂತೂ 4 ಚಿತ್ರಗಳು ಕೊಟ್ಬಿಟ್ಟಿದ್ದಾನೆ. ಒಂದ್ಸಲ 2 ಕೊಡ್ತಾನೆ, 3 ಕೊಡ್ತಾನೆ. ನಾವು ಹೆಚ್ಚು ಚಿತ್ರಗಳು ಕೊಟ್ಟಷ್ಟು ಡೈಸ್ದು ಇದು ತುಂಬಾ ಈಸಿ ಇರುತ್ತೆ. ಇದು ನೋಡಿ, ಏನು ಸಾಲ್ವ್ ಮಾಡೋದೇ ಬೇಕಾಗಿಲ್ಲ, ಚಿತ್ರಗಳನ್ನ ನೋಡ್ತಾ ಇದ್ದಂಗೆ ಹೇಳ್ಬಿಡ್ಬೋದು. ಸೊ ಇದೇನಿದೆ, 4 ಡಿಫ್ರೆಂಟ್ ಪೊಸಿಷನ್ಸ್ ಆಫ್ ದ ಡೈಸ್ ಕೊಟ್ಟಿದ್ದಾನೆ. ಓಕೆ, 6 ರೀತಿ ನಾವು ಹಾಕಿದಾಗ ದಾಳ ಉದುರಿಸಿದಾಗ ಡೈಸ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, 6 ಮುಖಗಳಿರುತ್ತೆ, 1ರಿಂದ 6. ಇಲ್ಲಿ ಏನ್ ಕೇಳಿದಾನೆ, ವಿಚ್ ನಂಬರ್ ಇಸ್ ಆನ್ ದ ಫೇಸ್ ಆಫ್ ಆಪೋಸಿಟ್ ಟು 6 ಅಂತ ಕೇಳಿದ್ದಾನೆ. 6 ನಂಬರ್ನ ಆಪೋಸಿಟ್ ಏನ್ ಬರುತ್ತೆ ನೋಡಿ. ನಾರ್ಮಲ್ ಆಗಿ ನಾವು 2, 3 ಕೊಟ್ಟಾಗ ಚಿತ್ರಗಳು ಒಂದು ಫಾರ್ಮೆಟ್ ನ ಫಾಲೋ ಮಾಡ್ತೀವಿ. ಏನ್ ಮಾಡ್ತೀವಿ, ಯಾವ 2 ನಂಬರ್ಗಳು 2 ಡೈಸ್ ಅಲ್ಲಿ ಕಾಮನ್ ಇದೆ ನೋಡ್ತೀವಿ. ಫಾರ್ ಎಕ್ಸಾಂಪಲ್ 3, 2 ಇದೆ, ಇಲ್ಲಿ 2, 4 ಇದೆ, ಇಲ್ಲಿ 6, 4, 5 ಇದೆ. ಇಲ್ಲಿ ನೋಡಿ ನಿಮ್ಗೆ 6, 4 ಕಾಮನ್ ಇದೆ, ಬಟ್ ನಮ್ಗೆ 6 ಆಪೋಸಿಟ್ ಕೇಳಿದಾನೆ, ಹಂಗೆ 6 ತಗೋಬಾರ್ದು. 6 ಇಲ್ಲ ನಂಬರ್ ಅಲ್ಲಿ 2, 4 ಇದೆ, ಇದೇ 2, 4 ಎಲ್ಲಿದೆ, ಇಲ್ಲಿದೆ. ಸೊ 2, 4 ಇಲ್ಲಿ 6, 4 ಆಪೋಸಿಟ್ ಏನಿದೆ 6, 1 ಇಸ್ ದ ರೈಟ್ ಆನ್ಸರ್. ಒಂದು ಈ ಫಾರ್ಮೆಟ್ ಈ ತರ. ಈಗ ನಮ್ಗೆ ಈ ಕ್ವಶನ್ಸ್ ಬಂದ್ರೆ ಇದು ನಾರ್ಮಲ್ ಮೆಥಡ್ ಅಲ್ಲಿ ನಾವು ಮಾಡ್ತೀವಿ ಅಲ್ವಾ, ತುಂಬಾ ಜನ ಗೊತ್ತಿರೋರು ಗೊತ್ತಿರುತ್ತೆ. ಇಲ್ಲ, ಈಗ ಈ ಕ್ವಶನ್ ತುಂಬಾ ಈಸಿ. ಆ ಫಾರ್ಮೆಟ್ ಬಿಟ್ಟು ಹಾಕಿ ಈ ಕ್ವಶನ್ ಅನಲೈಸ್ ಮಾಡಿ, ಜಸ್ಟ್ ಕ್ವಶನ್ ಅನಲೈಸ್ ಮಾಡಿ ಕ್ವಶನ್ ತಕ್ಕಂಗೆ ಆನ್ಸರ್ ಮಾಡೋದಾದ್ರೆ, ಈಗ ನೋಡಿ 6 ಒಟ್ಟು ನಿಮ್ಗೆ ಎಷ್ಟು 6 ಫೇಸಸ್ ಇರುತ್ತೆ, 6 ಮುಖಗಳಿರುತ್ತೆ ಅಲ್ವಾ ಸರ್, ಮುಖಗಳಿರುತ್ತೆ. ಇಲ್ಲಿ ನೋಡಿ 6 ಪಕ್ಕ 3 ಇದೆ, 2 ಇದೆ ಅಲ್ವಾ. 6 ಪಕ್ಕ ಯಾವ್ದು ಸರ್, 3ನೇ ನಂಬರ್ ಬಂತು, 2ನೇ ನಂಬರ್ ಬಂತು. ಇಲ್ಲಿ ನೋಡಿ 2 ಮತ್ತೆ 4, ಇನ್ನೊಂದು ಯಾವ್ದು 6 ಪಕ್ಕ ಅಲ್ವಾ, ಇದು ಪಕ್ಕ ತಾನೇ ಇರೋದು, ಆಪೋಸಿಟ್ ಇರಕ್ಕೆ ಸಾಧ್ಯ ಇಲ್ಲ. 4ನೇ ನಂಬರ್ ಬಂತು. ಇಲ್ಲಿ ನೋಡಿ 6 ಪಕ್ಕ 4 ಇದೆ, ಇಲ್ಲಿ ಪಕ್ಕ ಇದ್ರ ಪಕ್ಕ ಅಡ್ಜಸೆಂಟ್ ತಾನೇ, ಇದು ಪಕ್ಕದೇ ತಾನೇ ಇದು ಫೇಸ್ಗಳು, ಅಂದ್ರೆ 5ನೇ ನಂಬರ್ ಬಂದ್ಬಿಡ್ತು. ಓಕೆ, ಸೊ ಇಲ್ಲಿ ಎಷ್ಟು ನಂಬರ್ ಬಂತು, 6 ಪಕ್ಕ 4 ನಂಬರ್ ಬಂತು. ಸೊ 6 ಅದು ಸೇರಿದ್ರೆ ಒಟ್ಟು 5 ಫೇಸ್ಗಳಾಯ್ತು ಅಲ್ವಾ ಸರ್. 1, 2, 3, 4, 5 ಮುಖಗಳಾಯ್ತು. ಇನ್ನು ಉಳಿದಿರೋದೇ ಅದು 1. ಸೊ ಆ 1 6ನ ಆಪೋಸಿಟ್ ಇರಲೇಬೇಕು, ಯಾಕಂದ್ರೆ 6 ಪಕ್ಕ ಈ 4 ಇದೆ ಅಂದ್ರೆ ಓಕೆ, ಒಮ್ಮೆ ಈ ಕಡೆ ಸೈಡ್, ಈ ಕಡೆ ಸೈಡ್, ಈ ಕಡೆ ಸೈಡ್, ಈ ಕಡೆ ಸೈಡ್, ಇನ್ ಮೇಲ್ಗಡೆ ಕೆಳಗಡೆ ಇರಬೇಕು. ಮೇಲ್ಗಡೆ 6 ಇದೆ ಅಂದ್ರೆ ಕೆಳಗಡೆ 1 ಇರಬೇಕು. ಸೊ 1 ಶುಡ್ ಬಿ ಇನ್ ಆಪೋಸಿಟ್ ಅಲ್ವಾ. ನೋಡಿ, ಈ ಕ್ವಶನ್ ನಿಮಗೆ 4 ಫೇಸ್ಗಳು ಕಟ್ಟಿರೋದ್ರಿಂದ, 4 ರೀತಿಯಾದ ಡೈಸ್ ಗಳ ಒಂದು ಪೊಸಿಷನ್ಸ್ ಕೊಟ್ಟಿರೋದ್ರಿಂದ ಇದು ತುಂಬಾ ಈಸಿ ಕ್ವಶನ್. ಇದು 2, 3 ಕೊಟ್ಟಾಗ ನಾನು ನಿಮ್ಗೆ ಹೇಳಿದ್ನಲ್ಲ, ಕಾಮನ್ ಹುಡುಕ್ಬೇಕು. 6 ಕಾಮನ್, 2, 4 ಇದೆ, ಅದೇ 2, 4 ಎಲ್ಲಿದೆ, ಇಲ್ಲಿದೆ. ಅರ್ಥ ಆಗ್ತಿದೆಯಲ್ಲ ಹೇಳ್ತಿರೋದು. ಈ ತರ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೀನಿ ನೋಡಿ. ಈ ತರ ಕ್ವಶನ್ಸ್ ಗಳು ತುಂಬಾ ಬರ್ತಾ ಇದೆ KA. ಒಂದು ನಿಮಗೆ ಕ್ವಶನ್ ಮಾರ್ಕ್ ಹೇಳ್ತಾನೆ, ಇಲ್ಲಾಂದ್ರೆ ಈ ತರ ಆಲ್ಫಾ ಬೆಟ್ಸ್ ಗಳದ್ದು ಕೊಡ್ತಾನೆ. ಇದು ಕೂಡ ಈಸಿ ಇದೆ. ಈಗ ಈ ಕ್ವಶನ್ ಮಾರ್ಕ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡಿ. ಇದು 2 ರೀತಿ ನೀವು ಅಬ್ಸರ್ವ್ ಮಾಡ್ಬೇಕು. ನಾನು ಹೇಳ್ತೇನೆ, ನೀವು ಏನ್ ಫಸ್ಟ್ ಟೆಸ್ಟ್ ಮಾಡ್ಬೇಕು ಅಂತ. ಫಸ್ಟ್ ಏನ್ ಮಾಡ್ಬೇಕು, ಈ ಪ್ಯಾಟರ್ನ್ ಏನಿದೆ ಈ ತರ ನಮ್ಗೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಅಲ್ವಾ ಸರ್. ಒಂದು ಹಿಂಗೆ ಟೆಸ್ಟ್ ಮಾಡ್ಬೇಕು, ಹಿಂಗೆ ಈ ಡೈರೆಕ್ಷನ್ ಟೆಸ್ಟ್ ಹಾರಿಜಾಂಟಲಿ, ಅದರ್ವೈಸ್ ವರ್ಟಿಕಲಿ ಟೆಸ್ಟ್ ಮಾಡ್ಬೇಕು. ಒಂದೊಂದ್ಸಲ ನಿಮ್ಗೆ ಹಾರಿಜಾಂಟಲಿ ಟೆಸ್ಟ್ ಮಾಡಿದಾಗ ಸಿಗಲ್ಲ, ಆಗ ವರ್ಟಿಕಲ್ ಟೆಸ್ಟ್ ಮಾಡಿದಾಗ ಸಿಗುತ್ತೆ. ಒಂದ್ಸಲ ವರ್ಟಿಕಲಿ ಸಿಗಲ್ಲ, ನಿಮ್ಗೆ ಹಾರಿಜಾಂಟಲಿ ಸಿಗುತ್ತೆ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಸೊ ಈ ತರ ಬರುತ್ತೆ. ಬಟ್ ಇಲ್ಲಿ ಈ ಕ್ವಶನ್ ಇದೆಯಲ್ಲ, ನೀವು ಹೆಂಗೆ ಮಾಡಿದ್ರು ಒಂದೇ ಆನ್ಸರ್. ಹಾರಿಜಾಂಟಲ್ಲೂ ಕರೆಕ್ಟ್ ಇದೆ, ವರ್ಟಿಕಲ್ ಟೆಸ್ಟ್ ಮಾಡಿದ್ರು ಕರೆಕ್ಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವು ವರ್ಟಿಕಲ್ಗೆ ಬಂದ್ಬೋಣ, ಯಾಕಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಹಿಂಗಿರೋದು ಅಲ್ವಾ. ಕ್ವಶನ್ ಮಾರ್ಕ್ ಹಿಂಗ್ ತಗೋಬಹುದು, ಹಿಂಗಿರೋದು 2 ತರ ಮಾಡಿದ್ರು ಕೂಡ ಒಂದೇ ಆನ್ಸರ್ ಬರುತ್ತೆ. ಈಗ ಎಗೆ ಎಷ್ಟು ಸೇರಿದ್ರೆ F ಬರುತ್ತೆ ಸರ್, ಕ್ವಶನ್ ಮಾರ್ಕ್ ಇರಲಿ. ಎಗೆ ABCDEF ಅಂದ್ರೆ +5 ಸೇರಿದ್ರೆ F ಬರೋದು. ಡಿಗೆ ಎಷ್ಟು ಸೇರಿದ್ರೆ I ಬರುತ್ತೆ, ABCDEFGHI 5 ಸೇರಬೇಕು. Hಗೆ ಎಷ್ಟು ಸೇರಿದ್ರೆ M ಆಗುತ್ತೆ, 5 ಸೇರಿದ್ರೆ M ಆಗುತ್ತೆ. ಆಯ್ತಾ ಸರ್. ನೆಕ್ಸ್ಟ್ ಇಲ್ಲಿ ನಮ್ ಕ್ವಶನ್ ಮಾರ್ಕ್ ಇದು ಕಂಡುಹಿಡಿಬೇಕು ಇದನ್ನ ಅಲ್ವಾ ಸರ್. ನೆಕ್ಸ್ಟ್ ಐಗೆ ಎಷ್ಟು ಸೇರಿದ್ರೆ ಏನಾಗುತ್ತೆ, ಓಕೆ, ಏನಾಗುತ್ತೆ, ಎಷ್ಟಾಗುತ್ತೆ, IJKLMN ಅಂದ್ರೆ +5 ಸೇರಿದ್ರೆ ಏನಾಗುತ್ತೆ, ಇದು ಅಷ್ಟೇ. +5 ಸೇರಿದ್ರೆ 6 ಆಗುತ್ತೆ, ಅಂದ್ರೆ ಇದು +5 ಆಗ್ಬೇಕು. Fಗೆ 5 +5 ಆಗದೆ ABCDEF,
GHIJK ಆಗುತ್ತೆ. ಇದು ಏನಪ್ಪ ಸರ್? ಕೆ ಬರಬೇಕು. ಸೊ ಕೆ ಇಸ್ ದ ರೈಟ್ ಆನ್ಸರ್. ಅಥವಾ ನೀವು ಹಿಂಗ್ ಮಾಡಿದ್ರು ಕೂಡ ಬರುತ್ತೆ ಆನ್ಸರ್ ಈ ಕ್ವಶನ್ ಅಲ್ಲಿ. ಓಕೆ, ಸೊ ಕೆ ಇಸ್ ದ ರೈಟ್ ಆನ್ಸರ್. ಇದು ಈಸಿ ಆಗಿತ್ತು. ನಾವ್ ಹೆಂಗ್ ಮಾಡಿದೀವಿ? ಹಿಂಗ್ ಮಾಡಿದೀವಿ ಅಲ್ವಾ? ಹಿಂಗ್ ಮಾಡಿದೀವಿ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಪರ್ಸೆಂಟೇಜ್ ಕೊಟ್ಟಿದ್ದೇನೆ ಸರ್, ಸಿಂಪಲ್ ಆಗಿದೆ. ಸಿಂಪಲ್ ಆಗಿ ಮಾಡ್ಬೋದು. 40% ಆಫ್ 16204 ಕಂಡುಹಿಡಿಬೋದು. ಬಟ್ ತುಂಬಾ ಜನ ಆತರ ಮಾಡಕ್ ಹೋಗಲ್ಲ. ಮ್ಯಾಕ್ಸಿಮಮ್ ಜನ ನನ್ಗೆ ಗೊತ್ತು ಹೆಂಗ್ ಮಾಡ್ತೀರಾ ಅಂತ. ಇದನ್ನ ಡೈರೆಕ್ಟ್ ಆಗಿ ಒಂದೇ ಸ್ಟೇಜ್ ಅಲ್ಲಿ ಬರ್ಕೊಳ್ಳೋದ್ರೆ ಹಿಂಗ್ ಬರ್ಕೋಬಹುದು ನೀವು. 4 × 162 + 3 × 96 is equal to x × 52 ಅಂತ ಬರ್ಕೊಂಡು ಸಾಲ್ವ್ ಮಾಡ್ಬಿಡ್ಬೋದು ಅಲ್ವಾ ಸರ್? ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಿ ಸಾಲ್ವ್ ಮಾಡ್ಬೋದು. ಅಥವಾ ಇನ್ನೊಂದು ನಾರ್ಮಲ್ ಹಂಗೆ, ಈಗ ನೋಡಿ ಅದನ್ನ ನಾನು ಹೇಳಕ್ ಹೋಗಲ್ಲ, ತುಂಬಾ ಜನ ಅದನ್ನ ಮಾಡಲ್ಲ. ಆ ತರದೇ ಮಾಡ್ಬೇಕು ಆಕ್ಚುಲಿ. ಓಕೆ, ನಾನು ನಿಮ್ಮ ರೂಟ್ಗೆ ಬರ್ತೀನಿ. ಏನ್ ಸರ್ 40% ಅಂದ್ರೆ? ಫಸ್ಟ್ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಹೊಸೊಬ್ರಿಗೂ. 40% ಅಂದ್ರೆ 40 / 100 ಅಂತ ಬರೀಬಹುದು. ಇಂಟು ಹಾಫ್ ಅಂದ್ರೆ ಇಂಟು 1620. ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ನಾನು ಬರಿತಾ ಇದ್ದೀನಿ ಸ್ನೇಹಿತರೆ. ಈ ಮೆಥಡ್ ಅಲ್ಲೇ ಮಾಡ್ತಾ ಇದ್ದೀನಿ. ಓಕೆ, ನಾನು ಫಾಸ್ಟ್ ಆಗಿ ಮಾಡ್ಬೋದು. ನಾವು ಬ್ಯಾಂಕಿಂಗ್ SSL ಹಂಗೆ ಮಾಡೋದು. ಓಕೆ, ಬಟ್ ಇಲ್ಲಿ ಎಲ್ಲರಿಗೂ ಅರ್ಥ ಆಗ್ಬೇಕು. ಯಾಕಂದ್ರೆ KE KPS ಇಲ್ಲಿ ನಿಮ್ಗೆ ತುಂಬಾ ಫಾಸ್ಟ್ ಆಗಿ ಮಾಡಿ ನೀವು ಎಲ್ಲ 500 ಕ್ವಶನ್ಸ್ ಇರಲ್ವಲ್ಲ. ಓಕೆ, X% ಅಂದ್ರೆ x/100 ಇಂಟು 5200. ಇನ್ನು 20 ಕ್ಯಾನ್ಸಲ್, 10 ಕ್ಯಾನ್ಸಲ್, 10 ಕ್ಯಾನ್ಸಲ್, 10 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಸರ್ ಏನ್ ಬರೀಬಹುದು? ಇದನ್ನ 4 × 162 ಅಂತ ಬರೀಬಹುದು, ಪ್ಲಸ್ 3 × 96 ಅಂತ ಬರೀಬಹುದು, x × 52 ಅಂತ ಬರೀಬಹುದು. ಅಲ್ವಾ ಸರ್? 162 × 4 ಹಾಕಿದ್ರೆ ಏನಾಗುತ್ತೆ? 160 ಅಂದ್ಕೊಳ್ಳಿ. 160 × 4 ಅಂದ್ರೆ 320, 640, 648 ಆಯ್ತು. ನೋಡಿದ್ರ? ಇಷ್ಟೇ ಸಿಂಪಲ್. 96 × 3 ಬೇಕಾದ್ರೆ 100 ಅಂದ್ಕೊಳ್ಳಿ. 300, 300 4 4 4 3 ತರ ಕಳೀರಿ. ಎಷ್ಟಾಯ್ತು? 288 is equals to x × 52 ಆಯ್ತು. ಇದೆರಡು ಕೂಡಿದ್ರೆ ಎಷ್ಟಾಗುತ್ತೆ? 600 200 800, 880 ಎಷ್ಟಾಗುತ್ತೆ? ಪಟಾಪಟ ಅಂತ ಹೇಳ್ಬೇಕು ಸ್ನೇಹಿತರೆ. 8 × 16 1 ದಶಕ, 8 4 12 1 13, 6 3 9 / 52 is equal to x. ಇದನ್ನ ಬಾಕ್ಸ್ತೀರಾ? ನೀವೇ ಮಾಡ್ತೀರಾ? ಎಷ್ಟು ಬರುತ್ತೆ ಆನ್ಸರು? 52 ಡೈರೆಕ್ಟ್ ಆಗಿ ಭಾಗಿಸ್ಬೋದು. ಬೇಡವಾ? 4 ಬಾಕ್ಸಿ. 4 ಹೋಗುತ್ತಲ್ವಾ? ಹೋಗುತ್ತೆ. 4 1 4, 4 3 12, 4 1 4, 4 3 12, 4 4 16, 13 ಡೈರೆಕ್ಟ್ ಆಗಿ ಹೋಗುತ್ತಿದ್ದು ಅಲ್ವಾ ಸರ್? ಕರೆಕ್ಟ್ ತಾನೆ? 4 1 4, 4 3 12. ಸೊ ಇದು 2 ಆಗ್ಬೇಕು. 4 2 8. ಓಕೆ, 223 × 4, 234 ಬಾಕ್ಸಿ. 13 1 13. ಓಕೆ, ಹೋಗುತ್ತೆ. 13 1 13, 94 ಹೊಡಿತು ಅಲ್ಲ, 10 ಉಳಿತು, 104, 13 8 104. ಸೊ x is equal to 18. C is the right answer. ಓಕೆ, ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಿರೋ ಸ್ನೇಹಿತರೆ? ಫೈನ್, ನೆಕ್ಸ್ಟ್ ಬರ್ತೇನೆ. ಇದು ಸೂಪರ್ ಆಗಿದೆ ಕ್ವಶನ್, ಚೆನ್ನಾಗಿದೆ. ನೋಡೋಣ ಬನ್ನಿ. ಅಟ್ ದ ಟೈಮ್ ಆಫ್ ಮ್ಯಾರೇಜ್, ಮದುವೆ ಸಮಯದಲ್ಲಿ ಪತಿಯು ಅವನ ಪತ್ನಿಗಿಂತ 6 ವರ್ಷ ದೊಡ್ಡವನಾಗಿದ್ದ. ಓಕೆ, ಯಾವಾಗಲೂ ಪತಿನೇ ದೊಡ್ಡವನಾಗಿರ್ತಾರೆ ಅಥವಾ ಪತ್ನಿಯೂ ದೊಡ್ಡವರಾಗಿರ್ತಾರೆ ಈಗಿನ ಕಾಲದಲ್ಲಿ. ಬಟ್ ಯೂಶಲಿ ದೊಡ್ಡ ಪತಿ ಯಾವಾಗಲೂ ದೊಡ್ಡವನಾಗಿರ್ತಾನಲ್ವ? ಸೊ 6 ವರ್ಷ ದೊಡ್ಡವನಾಗಿದ್ದ. ಆದ್ರೆ ಮದುವೆಯಾಗಿ 12 ವರ್ಷ ನಂತರ ಅವನ ವಯಸ್ಸು ಅವನ ಪತ್ನಿಯ ವಯಸ್ಸಿನ 6/5 5/6, 6/5, 5ನೇ 6 ಅಂತ ಕರಿತೀವಿ. ಹಾಗಾದ್ರೆ ಮದುವೆ ಆದಾಗ ಅವರಿಬ್ಬರ ವಯಸ್ಸು ಎಷ್ಟಾಗಿತ್ತು? ಅವ್ರ ವಯಸ್ಸು ಹೇಳ್ಬೇಕು. ಮದುವೆ ಆದಾಗ ನೋಡಿ, ಮದುವೆ ಆದಾಗ ಮ್ಯಾನ್ ಅಂತ ಬರ್ಕೋತೀನಿ ನೋಡಿ. ಟೈಮ್ ಮ್ಯಾರೇಜ್ ಮ್ಯಾನ್ ಅಂತ ಕೊಟ್ಟಿದ್ದೀನಿ, ಎಮ್ ಅಂತ ಬರ್ಕೋತೀನಿ. ಗಂಡ ಅವನ ವಯಸ್ಸು ಎಕ್ಸ್ ಅಂತ ಇಟ್ಕೋತೀನಿ ನಾನು. ಓಕೆ ಓಕೆ, ಮದುವೆ ಆದಾಗ 6 years ಓಲ್ಡರ್ ದನ್ ವೈಫ್. ಓಕೆ, ವೈಫ್ಗಿಂತ 6 ವರ್ಷ ದೊಡ್ಡವನು. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು? ಅಂದ್ರೆ ವೈಫ್ ಎಕ್ಸ್ ಅಂದ್ರೆ ಅಟ್ ದ ಟೈಮ್ ಆಫ್ ಮ್ಯಾರೇಜ್ ಅವನಿಗೆ ಒಂದಷ್ಟು ಎಕ್ಸ್ ವಯಸ್ಸಿತ್ತು. ವೈಫ್ಗೆ ಏನಿರುತ್ತೆ? ಇವನಿಗಿಂತ 6 ವರ್ಷ ಚಿಕ್ಕವಳು. ಅಂದ್ರೆ ಮ್ಯಾನ್ ಪ್ಲಸ್ 6 ಇರಬೇಕು ಅಲ್ವಾ? ಅಲ್ವಾ ಸರ್? ಅಂದ್ರೆ ಇದನ್ನ ಹೆಂಗ್ ಬರೀಬಹುದು? x + 6 ಅಂತ ಬರೀಬಹುದು ವೈಫ್ ಅಲ್ವಾ? ಕರೆಕ್ಟಾ? ತಪ್ಪಲ್ವಾ ಇದನ್ನ ಬರ್ದಿರೋದು?
1 ಸೆಕೆಂಡ್, ಇನ್ನೊಂದ್ಸಲ ಬರೆಯೋಣ. ಈಗ ಮ್ಯಾನ್ ವೈಫ್ ನಮಗೆ ಫಸ್ಟ್ ಅದನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ, ಯಾಕಂದ್ರೆ ಅವನದು ರೆಫರೆನ್ಸ್ ಆಗಿ ಕೇಳಿದ್ದಾನೆ ಸ್ನೇಹಿತರೆ. ಸೊ ಮ್ಯಾನೇಜ್ ನಾವು ಎಕ್ಸ್ ಅಂತ ಇಟ್ಕೊಂಡ್ರೆ ಅಟ್ ದ ಟೈಮ್ ಆಫ್ ಮ್ಯಾರೇಜ್ ಅಂತ ಕೇಳಿದ್ದಾನೆ. ಅಟ್ ದ ಟೈಮ್ ಆಫ್ ಮ್ಯಾರೇಜ್ ಮ್ಯಾನ್ಗೆ ಎಕ್ಸ್ ಅಂತಿದೆ ಅಂತ ಅನ್ಕೋಣ. ಓಕೆ, ವೈಫ್ ಏಜ್ ಏನಾಗುತ್ತೆ? ವೈಫ್ ಏಜ್ ಏನಾಗುತ್ತೆ? ಇದು ಮ್ಯಾನ್ ವೈಫ್ ಏಜ್ ಏನಾಗುತ್ತೆ? ಇವನ್ಗೆ ಎಷ್ಟಿತ್ತು ಅದಕ್ಕಿಂತ 6 ಕಮ್ಮಿ ಇತ್ತು ಅಂದ್ರೆ ಎಮ್ಗೆ ಏನಿದೆ ಅದಕ್ಕಿಂತ 6 ಕಮ್ಮಿ ಅಂತ ಅರ್ಥ ಆಗ್ತಾನೆ ಹೇಳ್ತಾ ಇರೋದು. ಹಿಂಗ್ ಬರ್ಕೋಣ. ಈಗ ಎಕ್ಸ್ಗೆ ಏನಿದೆ ಎಕ್ಸ್ ಅಂತ ಇದೆ, ಒಂದೆಷ್ಟೋ ವಯಸ್ಸಿತ್ತು, 6 ವರ್ಷ ದೊಡ್ಡವನಾಗಿದ್ದ ಅಂದ್ರೆ ವೈಫ್ 6 ವರ್ಷ ಚಿಕ್ಕವಳು ಅಂತ ಅರ್ಥ ಆಯ್ತು. ಅಂದ್ರೆ ಈಗ ನಾವು 2 ವೇರಿಯೇಬಲ್ ಬದಲು ಎಕ್ಸ್ ಅಂತಿದೆ, ಎಕ್ಸ್ ಮೈನಸ್ 6 ಅಂತ ಬರ್ಕೊಳ್ಳೋಣ. ಓಕೆ, ಎಕ್ಸ್ ಮೈನಸ್ 6 ಆಗಿರ್ಬೇಕು. ಮ್ಯಾನ್ ನ ಏಜ್ ಏನಿದೆ ಅವನ್ಕಿಂತ 6, ಅಥವಾ ಇದನ್ನ ಹಿಂಗ್ ಬರೆದು ಹಿಂಗೂ ಬರೀಬಹುದು ಅಲ್ವಾ? ಬೇಕಾದ್ರೆ ಇದನ್ನ ಹಿಂಗ್ ಬರೆದು ಮ್ಯಾನ್ ಕಿಂತ 6 ಇತ್ತು ಅಂತ, ಸೊ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 6 ಅಂತ ಬರಬಹುದು. ಅರ್ಥ ಆಯ್ತಾ? ಇಲ್ಲಿಂದ ಹಿಂಗ್ ತಗೊಂಡಿದ್ದೀನಿ. ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು? ಓಕೆ, ಆಫ್ಟರ್ 12 ಇಯರ್ಸ್ ನಂತರ, ಓಕೆ, ಅಂದ್ರೆ ಇಲ್ಲಿ ಮ್ಯಾನೇಜ್ ಏನಾಗುತ್ತೆ? 12 ವರ್ಷ ಇಯರ್ಸ್ ನಂತರ ಅಂತ ತಗೊಂಡಾಗ ಮ್ಯಾನೇಜ್ ಏನಾಗುತ್ತೆ ಹೇಳ್ತೀರಾ? ಮ್ಯಾನೇಜ್ ಏನಾಗುತ್ತೆ ಸ್ನೇಹಿತರೆ? ಎಕ್ಸ್ ಪ್ಲಸ್ 12 ಆಗುತ್ತಲ್ವಾ? ವೈಫ್ ಏನಾಗುತ್ತೆ? ವೈಫ್ ಎಕ್ಸ್ ಮೈನಸ್ 6 ಪ್ಲಸ್ 12 ಅಂದ್ರೆ ಏನಾಗುತ್ತೆ? ಎಕ್ಸ್ ಮೈನಸ್ 6 ಪ್ಲಸ್ 12 ಅಂದ್ರೆ ಏನಾಗುತ್ತೆ? ಎಕ್ಸ್ ಪ್ಲಸ್ 6 ಆಗುತ್ತೆ. ಇದು ವೈಫು, ಇದು ಮ್ಯಾನ್ದು ಆಫ್ಟರ್ 12 ಇಯರ್ಸ್. ಕರೆಕ್ಟಾ? ಓಕೆನಾ? ಅರ್ಥ ಆಯ್ತಲ್ವ? ಇಷ್ಟ ಅರ್ಥ ಆಯ್ತಲ್ವಾ? ಎಸ್ ಸರ್. ಈಗ ಏನ್ ಕೇಳಿದ್ದಾನೆ ಇಲ್ಲಿ? ಮ್ಯಾನ್ ಏಜ್ ವಾಸ್ 6/5 ಟೈಮ್ಸ್ ಆಫ್ ದ ವೈಫ್ ಏಜ್. ಅಂದ್ರೆ ಮ್ಯಾನ್ ಆಫ್ಟರ್ 12 ಇಯರ್ಸ್ ಮ್ಯಾನ್ ಏಜ್ 6/5 ಟೈಮ್ಸ್ ಆಫ್ ವೈಫ್ ಏಜ್ ಅಂತ ಕೇಳಿದ್ದಾನೆ. ಆಫ್ಟರ್ 12 ಇಯರ್ಸ್ ಏನಿದೆ ಮ್ಯಾನ್ದು? ಎಕ್ಸ್ ಪ್ಲಸ್ 12 ಇದೆ. ವೈಫ್ ಏನಿದೆ? 6/5 ಇಂಟು ಎಕ್ಸ್ ಪ್ಲಸ್ 6 ಇದೆ. ಅಷ್ಟೇ. ಇದನ್ನು ಸಾಲ್ವ್ ಮಾಡಿ ಎಕ್ಸ್ ಸಿಗುತ್ತೆ. ಇವಾಗ ನಿಮ್ಗೆ ಆಟೋಮೆಟಿಕ್ ಮ್ಯಾನ್ ಮತ್ತೆ ವೈಫ್ ಮತ್ತೆ ಮ್ಯಾನ್ದು ಮತ್ತೆ ವೈಫ್ ಏಜ್ ಸಿಗುತ್ತೆ. ಹೆಂಗಿದೆ ಸರ್? 5 ಈ ಕಡೆ ತಗೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 5x ಪ್ಲಸ್ 12 ಇಲ್ಲಿ 60 ಆಗುತ್ತೆ. 6 ಇಲ್ಲಿ ಮಲ್ಟಿಪ್ಲೈ ಮಾಡಿ 6x ಪ್ಲಸ್ 6 ಅಲ್ಲಿ 36 ಆಗುತ್ತೆ. 6x 5x ಇದೆ, 1 ಈ ಕಡೆ ತಗೊಳ್ಳಿ ಅಂದಾಗ ಎಕ್ಸ್ ಆಯ್ತು. 6ಅಲ್ಲಿ 1 ಕಳೆದ್ರೆ ಎಕ್ಸ್ ಆಯ್ತು. 60ಅಲ್ಲಿ 36 ಕಳೆದ್ರೆ 24 ಆಯ್ತು. ಸಿಂಪಲ್, ಎಕ್ಸ್ ಇಸ್ 24 ಆಯ್ತು. ಓಕೆ, ಇರೋದು ಇದೊಂದೇ ಆಪ್ಷನ್. ಎಕ್ಸ್ ಮ್ಯಾನೇಜ್ ಮತ್ತೆ ವೈಫ್ ಏಜ್ ಅಟ್ ದ ಟೈಮ್ ಆಫ್ ಮ್ಯಾರೇಜ್. ಎಕ್ಸ್ 24 ಅಂದ್ರೆ ಎಕ್ಸ್ ಇಸ್ ದ ಮ್ಯಾನೇಜ್, ಮ್ಯಾನ್ ಇಸ್ ದ ಎಕ್ಸ್, ಅಂದ್ರೆ ದಿಸ್ ಈಸ್ ಈಕ್ವಲ್ ಟು ಮ್ಯಾನೇಜ್. ಮ್ಯಾನು 6 ವರ್ಷ ದೊಡ್ಡವನು ಅಂದ್ರೆ ವೈಫ್ ಆಟೋಮೆಟಿಕ್ ಆಗಿ ಏನಾಗುತ್ತೆ? ಇದಕ್ಕಿಂತ 6 ವರ್ಷ ಕಮ್ಮಿ ಆಗಬೇಕು ಅಂದ್ರೆ 18 ವರ್ಷ. 12, 24, 18 ಇಲ್ಲಿದೆ ನೋಡಿ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಅರ್ಥ ಮಾಡ್ಕೋಬೇಕು ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾನೆ, ಹೆಂಗ್ ಬರ್ಕೋಬೇಕು ಅಂತ. ಇಲ್ಲಿ ನೋಡಿ, ಇದನ್ನ ವೆರಿ ಇಂಪಾರ್ಟೆಂಟು. ಇನ್ನೊಂದ್ಸಲ ನೋಡ್ಕೊಳ್ಳಿ ಬೇಕಾದ್ರೆ ಹೇಳ್ತೀನಿ. ಎಕ್ಸ್ ಅಂತ ಇಟ್ಕೊಂಡ್ರೆ ಮ್ಯಾನು, ವುಮೆನ್ನು ಮ್ಯಾನ್ಗಿಂತ 6 ವರ್ಷ ಚಿಕ್ಕವಳು ಅಂತ ಬರ್ಕೋತೀನಿ. ಎಕ್ಸ್ ಮೈನಸ್ 6, ಯಾಕಂದ್ರೆ ಅವ್ನು ದೊಡ್ಡವನ್ ಮಾಡಿ ಚಿಕ್ಕವನ್ ಮಾಡಿ ಈ ಕಡೆ ತಗೊಂಡ್ರೆ ಈಕ್ವಲ್ಸ್ ಪ್ಲಸ್ 6 ಮೈನಸ್ 6 ಇವೆಲ್ಲ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಪ್ಲಸ್ 6 ಅಂತ ಬರಿಬೋದಾಗಿತ್ತು ಸರ್, ಬರಿಬೋದಾಗಿತ್ತು. ಬರ್ದ್ಬಿಟ್ಟು ವುಮೆನ್ಗೆ ಈ ಕಡೆ ತಗೊಂಡಿದ್ರೆ ಅವಾಗ ಮೈನಸ್ 6 ಆಗ್ತಾ ಇತ್ತು ಅಲ್ವಾ ಸರ್? ಸೊ ಹೆಂಗ್ ಮಾಡಿದ್ರು ಒಂದೇ. ನೆಕ್ಸ್ಟ್ ಬರ್ತೇನೆ. ಇದು ನೋಡಿ, ಇದು ಅಲ್ಟಿಮೇಟ್ ಕ್ವಶನ್. ಸೊ ಈ ತರ ಕ್ವಶನ್ಸ್ ಬಂದಾಗ ಸ್ನೇಹಿತರೆ, ನಾನು ಅದಕ್ಕೆ ಹೇಳೋದು, ಇದನ್ನ ತುಂಬಾ ಡಿಫಿಕಲ್ಟಿ ಮಾಡ್ಕೊಳಕ್ ಹೋಗ್ತಾರೆ ತುಂಬಾ ಜನ. ಮಾಡ್ಕೋಬಾರ್ದು. ಇದು ಈ ತರ ಆಂಗಲ್ಸ್ ಬಿಟ್ವೀನ್ ದ ಇದು ಅಂತ ಕೇಳಿದಾಗ ಒಂದು ಸಿಂಪಲ್ ಫಾರ್ಮುಲಾ ಇದೆ ಇದಕ್ಕೆ. ಸಿಂಪಲ್ ಫಾರ್ಮುಲಾ, ಅದೊಂದು ಫಾರ್ಮುಲಾ ಇಟ್ಕೊಂಡು ಆನ್ಸರ್ನ ನೀವು ಮಾಡ್ಬೋದು. ಏನ್ ಸರ್ ಅದು ಫಾರ್ಮುಲಾ? ನೋಡಿ, ಈಗ ಅವನು ಏನ್ ಕೇಳಿದಾನೆ, ಒಂದು ಕಂಪ್ಲೀಟ್ ಗಂಟೆ ಇದೆ, 12, 6, 3, 9 ಅಲ್ವಾ? 12:55 ಹಿಂಗಿದೆ. ಇಲ್ಲಿ ಆಂಗಲ್ ಏನು ಅಂತ. ಏಕೆ ಇದೆಷ್ಟು ಸರ್? ಇದು 11. 12:55 ಇದ್ದಾಗ ಇಲ್ಲಿ ಆಂಗಲ್ ಏನಿರುತ್ತೆ ಅಂತ ಕೇಳಿದ್ದಾನೆ. ಸೊ ಈ ತರ ಆಂಗಲ್ ಬಿಟ್ವೀನ್ ದ ಕ್ಲಾಕ್ ಆಫ್ ಹ್ಯಾಂಡ್ಸ್ ಬಗ್ಗೆ ಕೇಳಿದಾಗ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಆಂಗಲ್ ಬಿಟ್ವೀನ್ ದ ಇದು ಹೆಂಗ್ ಬರುತ್ತೆ ಅನ್ನೋದು ಬೇಕಾಗಿಲ್ಲ. ಬೇಕಂದ್ರೆ ಕಾನ್ಸೆಪ್ಟ್ ಬೇಕು ಅಂದ್ರೆ ಮಾಡ್ಬೋದು. ಆಂಗಲ್ ಬಿಟ್ವೀನ್ ಹ್ಯಾಂಡ್ಸ್ ಅಂತ ಇದ್ದಾಗ ನಿಮಗೆ 30 hour ಮೈನಸ್ 11 ಇಂಟು ಮಿನಿಟ್ ಹ್ಯಾಂಡ್ ಬೈ 2 ಅಂತ ಇದು ಹೆಚ್ಚಿದೆ. ಓಕೆ ಸರ್, ಇದು ಹೆಂಗೆ ಸರ್? ಇದ್ಯಾಕೆ 30 hour ಅಂತ ಬರ್ಕೋಬೇಕು? ಇದು ಬೇಕಾಗಿಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಅಟ್ ದಿಸ್ ಟೈಮ್ ಬೇಕು ಅಂದ್ರೆ ಬೇಕಾದ್ರೆ ಒಂದು ಸಿಂಪಲ್ ಆಗಿ ಬೇಕಾದ್ರೆ ಒಂದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು ನಾನು. ನೋಡಿ, ಈಗ ಕಂಪ್ಲೀಟ್ ಈಗ ಅವರ್ ಹ್ಯಾಂಡ್ ತಗೊಳ್ಳಿ. ಈಗ ಅವರ್ ಹ್ಯಾಂಡ್ ಕಂಪ್ಲೀಟ್ ಒಂದು ಸುತ್ತು ಹಿಂಗ್ ತಗೊಂಡ್ರೆ ಎಷ್ಟು ಡಿಗ್ರಿ ಬರುತ್ತೆ ಸರ್? 360 ಡಿಗ್ರಿ ಬರುತ್ತೆ ಅಲ್ವಾ ಸರ್? 360 ಡಿಗ್ರಿ ಬರುತ್ತೆ ಅಲ್ವಾ ಸರ್? ಆದ್ರೆ ಇಲ್ಲಿ ಒಂದು 360 ಡಿಗ್ರಿ ಅಂದ್ರೆ ಇಲ್ಲಿ ಎಷ್ಟಿದೆ? 1, 2 60 ಇದೆ. ಅಂದ್ರೆ ಒಂದೊಂದು ಎಷ್ಟಾಯ್ತು? 360 ಡಿಗ್ರಿ ಡಿವೈಡ್ ಬೈ ಎಷ್ಟಿದೆ ಸರ್? 12 ಬರುತ್ತೆ ಅಲ್ವಾ ಸರ್?
ಅಲ್ವಾ? ಅಂದ್ರೆ 30 ಡಿಗ್ರಿ ಆಯ್ತು. ಒಂದೊಂದು ಅವರ್ಗು ಒಂದೊಂದು ಅವರ್ಗೂ ಕೂಡ 30 ಡಿಗ್ರಿ ಇದೆ. ಅರ್ಥ ಆಗ್ತಾನೆ ಹೇಳ್ತಾ ಇರೋದು? ಅಂದ್ರೆ ಏನರ್ಥ? ಈಗ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ 360 ಡಿಗ್ರಿ 12 ಅವರ್ಸ್ 12 ಮಾಡಿ ಬರುತ್ತೆ. 12 3 30 ಡಿಗ್ರಿ ಬರುತ್ತೆ. ಅಂದ್ರೆ 1 ಅವರ್ಗೆ 30 ಡಿಗ್ರಿ. ನೋಡಿ ಅದನ್ನೇ ಬರ್ಕೊಂಡು 30 ಇಂಟು 12 ಮಾಡಿದ್ರೆ ಹೆಚ್ಚಂದ್ರೆ ಏನು ಸರ್ ಅವರ್. ಕಂಪ್ಲೀಟ್ ಒಂದು 360 ಬರೋಕ್ಕೆ 12 ಅವರ್ಸ್ ಇದೆ ಅವರ್ ಹ್ಯಾಂಡ್ಗೆ. ಅದನ್ನೇ ಬರ್ಕೊಂಡ್ರಿ 30 ಇಂಟು ಹೆಚ್ಚು. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ಈ ತರ ಹೆಂಗ್ ಬಂತು ಅನ್ನೋದು ಬೇಕಾಗಿಲ್ಲ ನಾನು ಹೇಳ್ತಾ ಇರೋದು. ದಿಸ್ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ಈ ತರ ಆಂಗಲ್ ಬಿಟ್ವೀನ್ ದ ಕ್ಲಾಕ್ ಅಂತ ಕೇಳಿದಾಗ ಇಷ್ಟು ಗಂಟೆಲಿ ಇರುತ್ತೆ, ಅವಾಗ ಅದರ ನಡುವೆ ಎಷ್ಟು ಕೋನ್ ಆಗಿದೆ, ಆಂಗಲ್ ಇದೆ ಅಂತ ಕೇಳಿದಾಗ. ಈಗ ಇಲ್ಲಿ ನೋಡಿ 12:55 ಇದೆ. ಇಲ್ಲಿ ನಾವೇನ್ ಮಾಡ್ಬೋದು, ಎಚ್ ಅವರ್ ಎಷ್ಟು 12 ಅವರ್ಸ್, ಮಿನಿಟ್ ಹ್ಯಾಂಡ್ ಎಷ್ಟು 55 ನಿಮಿಷ. ಇದನ್ನ ಇಲ್ಲಿಗೆ ಹಾಕಿ ಇವಾಗ 30 ಇಂಟು 12 ಅವರ್ಸ್ ಮೈನಸ್ 11 ಇಂಟು ಮಿನಿಟ್ ಅಂದ್ರೆ 55/2. ಓಕೆ, 12 3 36. ಇದು 30 ಅಲ್ವಾ ಸರ್? 30 ಅಂದ್ರೆ 360 ಮೈನಸ್ 2ರಿಂದ ಇದು ಹೋಗುತ್ತಾ? ಇದು ಹೋಗುತ್ತಲ್ಲ, 2 5.5 ಆಗುತ್ತೆ ಇದು ಅಲ್ವಾ ಸರ್? 5.5 ಆಗುತ್ತೆ. ಎಸ್. ಈಗ 55 ಇಂಟು 5.5 ಮಾಡಬೇಕು. 55 ಇಂಟು 5.5 ಮಾಡಿದ್ರೆ ಈಗ 55 ಹತ್ತಲೇ 550. ಅದರ ಅರ್ಧ ಎಷ್ಟು ಸರ್? 275 ಆಯ್ತಾ? 0.5 ಅಂದ್ರೆ ಎಷ್ಟು? 55ರಲ್ಲಿ ಅರ್ಧ 27.5 ಅಂದ್ರೆ ಎಷ್ಟು ಸರ್? 360 ಮೈನಸ್ 275 27 ಅಂದ್ರೆ ಎಷ್ಟಾಯ್ತು? 275 27.5 ಕೂಡಿದ್ರೆ ಎಷ್ಟಾಗುತ್ತೆ? 303.5 ಆಗುತ್ತೆ ಅಲ್ವಾ? ಕರೆಕ್ಟ್ ತಾನೆ? ಈಗ ಕಳೀರಿ ಇದನ್ನ. ನೋಡಿ ನಾನು ಹೇಳ್ತಾ ಇರೋದು ಹೆಂಗ್ ಮಾಡಿದೆ ಇದನ್ನ ಅಂದ್ರೆ 55 ಐತ್ಲೆ 550 ಇಲ್ಲ 5 ಬೇಕು ನಮಗೆ ಫಸ್ಟ್. ಬೇಕಾದ್ರೆ ಇಲ್ಲಿ ಇನ್ನೊಂದ್ಸಲ ಮಾಡ್ತೀನಿ ನಿಮಗೆ. ಈ ಕ್ಯಾಲ್ಕುಲೇಷನ್ಸ್ ಯಾವಾಗಲೂ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ಸ್ನೇಹಿತರೆ. ಈಗ 55 ಹತ್ಲಿ 550, ಅದ ಅರ್ಧ ಎಷ್ಟು? 5ಲಿ ಅಂದ್ರೆ 550 ಅರ್ಧ 500 ಅಂದ್ರೆ 250 ಪ್ಲಸ್ 25 275 ಆಯ್ತು ಅಲ್ವಾ? ಈಗ 0.5 ಅಂದ್ರೆ 55 ಅಂದ್ರೆ 1 ಅಲ್ವಾ? ಅದ್ರಲ್ಲಿ ಅರ್ಧ ಎಷ್ಟು? 27.5 ಎಷ್ಟಾಯ್ತು? 7 3 0 303.5 ಅದನ್ನೇ ಬರೆದಿರೋದು. ಇದನ್ನ ಕೇಳಿರಿ. 57.5 ಇದೆಯಾ? 57.5 ಡಿಗ್ರಿ ಇದೆಯಾ? ಇದೆ ನೋಡಿ ಆಪ್ಷನ್ ಬಿ. ಅರ್ಥ ಆಗ್ತಿಲ್ಲ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಈ ತರ ನಿಮಗೆ ಯಾವ್ದಾದ್ರೂ ಒಂದು ಕೊಟ್ಟಾಗ 12 ಅವರ್ಸ್ 55 ಅಥವಾ 12 ಅವರ್ಸ್ 50 ಮಿನಿಟ್ಸ್ 11 ಅವರ್ಸ್ 30 ಮಿನಿಟ್ಸ್ ಇದ್ರ ನಡುವೆ ಎಷ್ಟು ಕೋನಗಳಿದೆ ಅಂದಾಗ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಒಂದು ವೇಳೆ ಬಿ ಯು ಎ ಇಂದ 20 ಮೀಟರ್ ದಕ್ಷಿಣಕ್ಕಿದ್ದಾರೆ. ನೋಡಿ ಇದ್ರ ಬಗ್ಗೆ ನಿಮಗೆ ಫಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇರ್ಲಿ ಅಂತ ಹೊಸೊಬ್ರಿಗೆ. ಇದು ನಾರ್ತ್ ಅಂತೀವಿ ಡೈರೆಕ್ಷನ್, ಈ ಕಡೆ ಇದ್ರೆ ಸೌತ್ ಅಂತೀವಿ, ಈ ಕಡೆ ಇರೋದು ವೆಸ್ಟ್ ಅಂತೀವಿ, ಈಸ್ಟ್ ಅಂತೀವಿ, ಈ ಕಡೆ ಇದ್ರೆ ವೆಸ್ಟ್ ಅಂತೀವಿ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ಪಶ್ಚಿಮ ಅಂತೀವಿ, ಇದು ಪೂರ್ವ, ಇದು ದಕ್ಷಿಣ, ಇದು ಉತ್ತರ. ಇದಕ್ಕೆ ಅಂತ ಕರಿತೀವಿ, ಈ ಕಡೆದಕ್ಕೆ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ, ಈ ಕಡೆ ನಾರ್ತ್ ವೆಸ್ಟ್ ಅಂದ್ರೆ ವಾಯುವ್ಯ, ಈ ಕಡೆ ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ, ಈ ಕಡೆ ಎಷ್ಟು ಸರ್? ಆಗ್ನೇಯ, ಸೌತ್ ಈಸ್ಟ್ ಅಂತ ಕರಿತೀವಿ. ಇದು ನಿಮ್ ಡೈರೆಕ್ಷನ್ ಗೊತ್ತಿರಬೇಕು. ಈಗ ಏನ್ ಕೇಳಿದ್ದಾನೆ? ಇಫ್ ಬಿ ಇಸ್ 20 ಮೀಟರ್ ಸೌತ್ ಫ್ರಮ್ ಎ. ಎ ಅಂತಕ್ಕಂಥ ಬಿ ಇಸ್ 20, ಬಿ ಯು ಎ ಇಂದ 20 ಮೀಟರ್ ದಕ್ಷಿಣಕ್ಕಿದ್ದಾರೆ. 20 ಮೀಟರ್ ಸೌತ್ ಫ್ರಮ್ ಎ. ಎ ಇಲ್ಲಿ ಎಲ್ಲೋ ಇದ್ದಾನೆ, 20 ಮೀಟರ್ ಇಲ್ಲಿ ಕೆಳಗೆ ತಗೋಬೇಕಾಗತ್ತೆ ಬಿ ಅಲ್ವಾ? ಫ್ರಮ್ ಎ ಇಂದ ಸೌತ್ ಇದ್ದಾನೆ ಅಂತ, ಇದು 20 ಮೀಟರ್ ಇದೆ ಅಂತ ಅನ್ಕೋಣ. ಓಕೆ, ಬಿ ಇಸ್ 20 ಮೀಟರ್ ಸೌತ್ ಫ್ರಮ್ ಎ and C is 10 meter north from D. D ಇಂದ C 10 meter ನಾರ್ತ್. ಓಕೆ, ಇಲ್ಲೆಲ್ಲೋ ಡಿ ಇದ್ದಾನೆ ಅಂತ ಅನ್ಕೋಣ. ಡಿ ಇಂದ ನಾರ್ತ್ ಅಂದ್ರೆ ಈ ಡೈರೆಕ್ಷನ್, ಯಾರು? ಸಿ. 10 ಮೀಟರ್ ನಾರ್ತ್ ಇದ್ದಾನೆ ಸಿ. ಓಕೆ, ಇಲ್ಲೆಲ್ಲೋ ಇದ್ದಾರೆ ಇವರು ಅಂತ ಅನ್ಕೋಣ. ಫೈನ್ ಸರ್, ಎಲ್ಲರೂ ತಗೊಳ್ಳಿ ನೀವು. ಯಾಕೆ ಹಿಂಗ್ ಬರ್ಕೊಂಡೆ ಅಂದ್ರೆ ಇಲ್ಲಿ ನೋಡಿ, ನಾರ್ತ್ ಫ್ರಮ್ ಡಿ ಅಂಡ್ ಎ ಇಸ್ 10 ಮೀಟರ್ ವೆಸ್ಟ್ ಫ್ರಮ್ ಡಿ. ನೋಡಿ ಎ ಡಿ ನ ವೆಸ್ಟ್ಗಿದ್ದಾನೆ ಅಂತ 10 ಮೀಟರ್ ಅಂದ್ರೆ ವೆಸ್ಟ್ ಅಂದ್ರೆ ಈ ಕಡೆ ತಾನೆ ಅಲ್ಲ, ಪಶ್ಚಿಮಕ್ಕೆ ಅಂದ್ರೆ ಈ ಕಡೆ. ನೋಡಿ ಅದಕ್ಕೆ ಒಂದೇ ಲೈನಲ್ಲಿ ಬರ್ಕೊಂಡಿದ್ದು ನಾನು. ಓಕೆ, ಇದು 10 ಮೀಟರ್ ಇದೆ ಅಂತ ಅರ್ಥ. ವೆಸ್ಟ್, ಡಿ ಇಂದ ಎ 10 ಮೀಟರ್ ವೆಸ್ಟ್ ಫ್ರಮ್ ಡಿ. ದೆನ್ ಬಿ ಫ್ರಮ್ ಸಿ ಏನು ಅಂತ. ಬಿ ಯು ಸಿ ಇಂದ ಯಾವ ದಿಕ್ಕಿಗಿದೆ? ಬಿ ಇಲ್ಲಿದ್ದಾನೆ, ಸಿ ಇಲ್ಲಿದ್ದಾನೆ,
ಇದು ಯಾವ ದಿಕ್ಕು ಹಿಂಗ್ ಬಂದ್ರೆ ಈ ತರ ಬಂದ್ರೆ ಸಿ ಇಂದ ಬಿ ಯಾವ ದಿಕ್ಕು ಇಲ್ಲಿ ನೋಡಿ ಯಾವ ದಿಕ್ಕಿದು ಸರ್ ಇದು ಇಲ್ಲಿ ಯಾರೋ ಮಾರ್ಕ್ ಆಗಿದೆ ನೈಋತ್ಯ ಅಂದ್ರೆ ಏನು ಸರ್ ನೈಋತ್ಯ ಅಂದ್ರೆ ಏನು ಸೌತ್ ವೆಸ್ಟ್ ಇದೆಯಾ ಸೌತ್ ವೆಸ್ಟ್ ಇಲ್ಲಿದೆ ನೈಋತ್ಯ ಇದೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಬರ್ತೀನಿ ಕಂಪ್ಲೀಟ್ ದ ಸೀರೀಸ್ ಗಿವನ್ ಬಿಲೋ ಓಕೆ ಇದು ಈಸಿ ಕ್ವಶನ್ ಈ ತರ ಇದ್ದಾಗ ಏನು ಮಾಡಬೇಡಿ ನೋಡಿ ಫಸ್ಟ್ ಏನ್ ಮಾಡ್ಬೇಕು ಕ್ವಶನ್ ನೋಡ್ಬೇಕು ಎ ಬಿ ಸಿ ಮಾತ್ರ ಇದೆ ಇಲ್ಲಿ ಎ ಬಿ ಸಿ ಇದೆ ಅಂದ್ರೆ ಎ ಆದ್ಮೇಲೆ ಬಿ ಬರ್ಬೇಕು ಬಿ ಆದ್ಮೇಲೆ ಸಿ ಬರ್ಬೇಕು ಇದು ನಿಮಗೆ ಕಾನ್ಸಂಟ್ರೇಷನ್ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು ಈಗ ನಾನು ಏನು ಬರ್ಕೊಳ್ಳೋದೇ ಇಲ್ಲ ಇಲ್ಲೇ ಮಾಡ್ತೀನಿ ನೋಡಿ ಈಗ ಎ ಆದ್ಮೇಲೆ ಬಿ ಬರ್ಬೇಕು ಇಲ್ಲಿ ಸಿ ಇದೆ ಅಂದ್ರೆ ಇಲ್ಲಿ ಬಿ ಬರ್ಬೇಕು ಓಕೆ ನೋಡಿ ಎ ಬಿ ಸಿ ಆಯ್ತಾ ನೆಕ್ಸ್ಟ್ ನೋಡಿ ಎ ಮೊದಲು ಒಂದೊಂದು ಎ ಬಿ ಸಿ ಆಯ್ತು ಈಗ 2 ಎ ಇದೆ ಇಲ್ಲಿ ಬಿ ಇದೆ ನೋಡಿ ಇಲ್ಲಿ 2 ಸಿ ಇದೆ ಅಂದ್ರೆ ಇದು 2 ಬಿ ಆಗಿರ್ಬೇಕು ಅಂದ್ರೆ ಇಲ್ಲೂ ಬಿ ಬರ್ಬೇಕು ನೆಕ್ಸ್ಟ್ ನೋಡಿ ಇಲ್ಲಿ 3 ಬಿ ಇದೆ ಇದು 2 ಎ ಇದೆ ಅಂದ್ರೆ ಸಿ ಆದ್ಮೇಲೆ ಎ ಬರ್ಬೇಕು ಅಲ್ವಾ ಸರ್ 2 ಸಿ 2 ಬಿ 2 ಎ ಆದ್ಮೇಲೆ 3 ಎ ಆಯ್ತು 3 ಬಿ ಆಯ್ತು 3 ಸಿ ಅರ್ಥ ಆಯ್ತಾ ಸೊ ಏನಾಯ್ತು ಅಲ್ಲಿಗೆ ಬಿ ಬಿ ಎ ಸಿ ಆಯ್ತು ಬಿ ಬಿ ಎ ಸಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಸಿಂಪಲ್ ಆಗಿತ್ತು ಕ್ವಶನ್ ನೆಕ್ಸ್ಟ್ ಕ್ವಶನ್ ಬನ್ನಿ ಸ್ನೇಹಿತರೆ ನೋಡಿ ಟಿ ಜೆ ಇಷ್ಟು 2 ಇದೆ ಎಚ್ ಬೈ ಎಕ್ಸ್ ಅಂದ್ರೆ ಏನು ಅಂತ ಇದು ಸಿಂಪಲ್ ಇದೆ ನೀವು ಇದನ್ನ ಬರ್ಕೋಬೇಕು ನಾನು ನೋಡಿ ಈ ತರದ್ದು ಅವ್ರು ಕೊಟ್ಟಿರಲ್ಲ ನೀವು ಬರ್ಕೋಬೇಕು ಇದೇ ಪ್ಯಾಟರ್ನ್ ಬರ್ಕೋಬೇಕು ಎ ಇಂದ ಎಂ ತನಕ ಯಾಕಂದ್ರೆ 26 ಆಲ್ಫಾಬೆಟ್ ಇದೆ 13 ಹಿಂಗೆ ರಿವರ್ಸ್ ಹಿಂಗ್ ಹೋಗ್ಬೇಕು 26 ಹಿಂಗ್ ಬರ್ಕೋಬೇಕು ಓಕೆ ಇಲ್ಲಿ ಹೆಂಗ್ ಕೊಟ್ಟಿದ್ದಾನೆ ಅಂದ್ರೆ ಟಿ ಎಷ್ಟು ನಂಬರ್ ಬರುತ್ತೆ ಟಿ ನಿಮ್ಗೆ 20 ಆಲ್ಫಾಬೆಟಿಕ್ ಸೀರೀಸ್ ಅಲ್ಲಿ 20ನೇ ನಂಬರು ಜೆ ಎಷ್ಟು ಬರುತ್ತೆ ಜೆ 10 ಡಿವೈಡ್ ಬೈ 10 ಮಾಡಿದ್ರೆ 2 ಅದನ್ನೇ ಇಲ್ಲಿ ಕೊಟ್ಟಿದ್ದಾನೆ ಹಂಗೆ ಎಕ್ಸ್ ಮತ್ತೆ ಎಚ್ ಅಂದ್ರೆ ಏನು ಅಂತ ಹೇಳಬೇಕು ಎಕ್ಸ್ ಅಂದ್ರೆ ಏನು ಎಕ್ಸ್ ಅಂದ್ರೆ 24 ಓಕೆ ಎಚ್ ಅಂದ್ರೆ ಏನು ಎಚ್ ಎಲ್ಲಿದೆ 8 ಓಕೆ 8 ಓನ್ಲಿ 8 3 24 3 ಆಪ್ಷನ್ ಇದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಷ್ಟೇ ಸಿಂಪಲ್ ನೆಕ್ಸ್ಟ್ ಬನ್ನಿ ಒಬ್ಬ ಪುರುಷನನ್ನು ತೋರಿಸಿ ಮಹಿಳೆಯೊಬ್ಬಳು ಇವನು ನನ್ನ ತಾಯಿಯ ತಂದೆಯ ಒಬ್ಬನೇ ಅಳಿಯ ಎಂದರು ಆ ಮಹಿಳೆ ಪುರುಷನಿಗೆ ಹೇಗೆ ಸಂಬಂಧಿಸಿದಳು ಈ ತರ ಕ್ವಶನ್ ಕೊಟ್ಟಾಗ ನಾನು ಹೇಳ್ತೀನಿ ಇಂಗ್ಲಿಷ್ ಆಗ್ಲಿ ಕನ್ನಡದಾಗ್ಲಿ ಮೈಯಿಂದ ಸ್ಟಾರ್ಟ್ ಮಾಡಬೇಕು ಓಕೆ ನನ್ನ ಅಂತ ಸ್ಟಾರ್ಟ್ ಮಾಡಬೇಕು ಕನ್ನಡದಲ್ಲಿ ಬೇಕು ಅಂದ್ರೆ ಕನ್ನಡ ಎಕ್ಸ್ಪ್ಲೇನ್ ಮಾಡೋಣ ಇಂಗ್ಲಿಷ್ ಬೇಕು ಇಂಗ್ಲಿಷ್ ಎಕ್ಸ್ಪ್ಲೇನ್ ಮಾಡೋಣ ಫಸ್ಟ್ ಇಂಗ್ಲಿಷ್ ಬೇಕಂದ್ರೆ ಇಂಗ್ಲಿಷ್ ಎಕ್ಸ್ಪ್ಲೇನ್ ಮಾಡೋಣ ನೋಡಿ ಮೈಯಿಂದ ನನ್ನ ಮೈ ಅಂದ್ರೆ ನಾನು ನನ್ನ ಎಂ ಅಂತ ಅನ್ಕೋಣ ಒಬ್ಬ ಪುರುಷನನ್ನು ತೋರಿಸಿ ಮಹಿಳೆ ಹೇಳ್ತಾ ಇರೋದು ಮಹಿಳೆಯಲ್ಲಿ ಎಂ ಅಂದ್ರೆ ಮಹಿಳೆ ಮೈ ಅಂದ್ರೆ ಮಹಿಳೆಯಳು ಓಕೆ ಇವಳು ಏನ್ ಹೇಳ್ತಾ ಇದ್ದಾಳೆ ಮೈ ಮದರ್ಸ್ ಫಾದರ್ ಮೈ ಮದರ್ ಫಾದರ್ ಹಿಂಗ್ ಬರ್ಕೊಂಡು ಆಮೇಲೆ ಉಲ್ಟಾ ಬರಬೇಕು ಓನ್ಲಿ ಸನ್ ಇನ್ ಲಾ ಹಿಂಗೆ ಇಲ್ಲಿಂದ ಬರಬೇಕು ಆಮೇಲೆ ಇಲ್ಲಿಗೆ ಬರಬೇಕು ಫಸ್ಟ್ ಓನ್ಲಿ ಸನ್ ಇನ್ ಲಾ ಆಫ್ ಅಂತಿದೆಯಲ್ಲ ಇದು ಅಂದ್ರೆ ಓನ್ಲಿ ಸನ್ ಇನ್ ಲಾ ಅಂದ್ರೆ ಈ ಫಾದರ್ ಇನ್ನ ಸನ್ ಇನ್ ಲಾ ಅಂದ್ರೆ ಅಳಿಯ ಅಂದ್ರೆ ಈ ಮದರ್ ಏನಿದ್ದಾರೆ ಇವನಿಗೆ ಗಂಡ ಇರ್ತಾನೆ ಗಂಡ ಹಸ್ಬೆಂಡ್ ಅಲ್ವಾ ಇವನೇ ತಾನೆ ಸನ್ ಇನ್ ಲಾ ಓಕೆ ಮೈ ಅಂದ್ರೆ ಇಲ್ಲಿ ಫಿಮೇಲ್ ಅವಳು ಹುಡುಗಿ ಹೇಳ್ತಾ ಇರೋದು ಓಕೆ ಅದನ್ನೇ ನೋಡಿ ನಾನು ತಾಯಿಯ ತಂದೆಯ ಒಬ್ಬನೇ ಅಳಿಯ ಅಂತ ಇಂಗ್ಲಿಷಲ್ಲಿ ಕೊಟ್ಟಿದ್ದಾನೆ ಅದನ್ನ ಬರ್ಕೊಂಡಿದ್ದೀನಿ ತಾಯಿಯ ತಂದೆಯ ಒಬ್ಬನೇ ಅಳಿಯ ಅಂದ್ರೆ ಆ ಹೆಂಡಿ ಒಬ್ಬನೇ ಅಳಿಯ ಅಂದ್ರೆ ಒಬ್ಳೆ ಮಗಳು ಅಂತ ಅಂದ್ರೆ ಅವ್ರ ತಾಯಿ ಏನಿದ್ದಾರೆ ಅವಳೊಬ್ಳೆ ಮಗಳು ಈ ಗ್ರ್ಯಾಂಡ್ ಫಾದರ್ಗೆ ಇವಳಿಗೆ ಅಂದ್ರೆ ಹಸ್ಬೆಂಡ್ ಅಂದ್ರೆ ಇವಳು ಮೈ ಅನ್ನೋ ಹುಡುಗಿಗೆ ತಾಯಿ ತಂದೆ ಅರ್ಥ ಆಯ್ತಲ್ಲ ಇಷ್ಟೇ ಇವನು ಓಕೆ ಇವನು ಆ ಮಹಿಳೆಯು ಪುರುಷನಿಗೆ ಹೇಗೆ ಸಂಬಂಧಿತಳು ನೋಡಿ ಇಷ್ಟಾದ್ಮೇಲೆ ಇವನು ಅಂತ ಬರಬೇಕು ಇಲ್ಲಿ ಏನ್ ಬರಬೇಕು ಉಲ್ಟಾ ಓನ್ಲಿ ಸನ್ ಇನ್ ಲಾಫ್ he is how is the woman related to that man ಈ ಮಹಿಳೆ ಮೈ ಅನ್ನೋದು ಆ ಮಹಿಳೆ ಈ ಹಸ್ಬೆಂಡ್ಗೆ ಅಂದ್ರೆ ಇವ್ರಿಗೆ ಹೆಂಗ್ ಏನಾಗ್ಬೇಕು ಅಂದ್ರೆ ಮಗಳಾಗ್ಬೇಕು ಅಲ್ವಾ ಹೆಂಡತಿಯ ಮಗಳು ಇವಳು ಡಾಟರ್ ಅಂದ್ರೆ ಮಗಳು ಡಾಟರ್ ಇದ್ದಾರೆ ದಿಸ್ ಇಸ್ ದ ರೈಟ್ ಆನ್ಸರ್ ಓಕೆ ಈ ತರ ಸಾಲ್ವ್ ಮಾಡ್ಬೇಕು ನೆಕ್ಸ್ಟ್ ಇಫ್ ಟೀಚರ್ ಇಸ್ ಕೋಡೆಡ್ ಆಸ್ ಓಕೆ ನೋಡಿ ನಾನು ಅದಕ್ಕೆ ಹೇಳಿದೆ ಈ ತರ ಬರ್ಕೊಂಡ್ಬಿಟ್ರೆ ಈ ತರ ಕ್ವಶನ್ಸ್ ಬಂದಾಗ ನೀವು ಆನ್ಸರ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಓಕೆ ಟೀಚರ್ ಇಸ್ ಕೋಡೆಡ್ ಅಟ್ ದಿಸ್ ಒನ್ ಅಂಡ್ ವಾಟ್ ವಿಲ್ ಬಿ ದ ಕೋಡ್ ಆಫ್ ಚಿಲ್ಡ್ರನ್ ಸಿಂಪಲ್ ಇದೆ ಸರ್ ಇದು TEACHER ನೋಡಿ ಟಿ ಇರೋದು ವಿ ಆಗಿದೆ ವಿ ಆಗ್ಬೇಕು ಅಂದ್ರೆ ಏನಾಗಿದೆ ನೋಡಿ 1 2 ಸೇರಿದ್ರೆ +2 ಈ +2 ಸೇರಿದ್ರೆ ಏನಾಗುತ್ತೆ ಜಿ ಆಗುತ್ತೆ ನೋಡಿ ಇದೆಯಾ ಇದೆ CE ಬೇಕಾದ್ರೆ ಬರ್ಕೊಳ್ಳಿ CEJGT ನೋಡಿ ಇದಕ್ಕೆ +2 ಸೇರಿದ್ರೆ ಸಿ ಆಗುತ್ತೆ ಸಿಗೆ +2 ಸೇರಿದ್ರೆ ಇ ಆಗುತ್ತೆ ಎಚ್ಗೆ +2 ಜೆ ಆಗುತ್ತೆ ಇಗೆ +2 ಸೇರಿದ್ರೆ ಜಿ ಆಗುತ್ತೆ ಆರ್ಗೆ +2 ಸೇರಿದ್ರೆ ಟಿ ಆಗುತ್ತೆ ಸಿಂಪಲ್ ಬೇಕಾದ್ರೆ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ ಅದಕ್ಕೆ ಹಿಂಗೆ ಬರ್ಕೊಂಡಿದ್ರೆ ವೆರಿಫೈ ಮಾಡಕ್ಕೆ ಈಸಿ ಆಗುತ್ತೆ ಅದೇ ತರ ಇದಕ್ಕೆ +2 ಸಿಗೆ +2 ಸೇರಿದ್ರೆ ನೋಡಿ ನೀವು ಮಾಡಕ್ ಹೋಗ್ಬಿಡಿ ಎಲ್ಲ ಇಲ್ಲಿ ನೋಡಿ ಎಲ್ಲ ಆಪ್ಷನ್ ಅಲ್ಲಿ ನಿಮ್ಗೆ EJKN ಈ 4 ಸೇಮ್ ಇದೆ
5ನೇ ಚೆಕ್ ಮಾಡಿ, 1 2 3 4 ಬಿಟ್ಟು 5ನೇ ಡಿ ಚೆಕ್ ಮಾಡಿ. ಡಿ 2ಕ್ಕೆ ಸೇರಿದ್ರೆ ಏನಾಗುತ್ತೆ, ಎಫ್ ಬರಬೇಕು. ನೆಕ್ಸ್ಟ್ ಎಫ್ ಎಲ್ಲಿ ನೋಡಿ, ಇಲ್ಲಿ ಇ ಇದೆ, ಇದು ಕಾನ್ ಕೇಸ್ ಐತಿ, ಇಲ್ಲಿದೆ ಎಫ್, ಇಲ್ಲಿದೆ ಎಫ್, ಇಲ್ಲಿದೆ ಎಫ್. ಓಕೆ, ನೆಕ್ಸ್ಟು ಆರ್ಗೆ 2 ಸೇರಿದ್ರೆ ಟಿ ಬರಬೇಕು. ಟಿ ಎಲ್ಲಿದೆ, ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಕಾಮ್ ಖತಮ್ ನಾಟಕ್ ಬಂದು. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬರ್ತಾನೆ ನೋಡಿ. ಈ ತರ ಕ್ವಶನ್ಸ್ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೂ ಪ್ರೀವಿಯಸ್ ಕ್ವಶನ್ಸ್ ಅಲ್ಲೂ ಸಾಲ್ವ್ ಮಾಡಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ ಸೆಕೆಂಡ್, ಈ ತರದ್ದು ಸಿಂಪಲ್ ಆಗಿರುತ್ತೆ, ಅರ್ಥ ಮಾಡ್ಕೋಬೇಕಷ್ಟೇ. 23ನೇ ಫೆಬ್ರವರಿ 2008 ಶನಿವಾರ ಆಗಿದ್ರೆ ಅದೇ ವರ್ಷದ 3ನೇ ನವೆಂಬರ್ ಯಾವ ದಿನ ಆಗಿರುತ್ತೆ ಅಂತ ತಲೆ ಕೆಡ್ಸ್ಕೊಳ್ಳೋದು ಏನು ಬೇಕಾಗಿಲ್ಲ. ಇಲ್ಲಿ ಏನ್ ಮಾಡಬೇಕು ನೋಡಿ, ಅವನು ಇಯರ್ ಕೊಡ್ತಾನೆ. 2008 ಏನು ಸರ್ ಇದು? ಇಟ್ ಈಸ್ ಎ ಲೀಪ್ ಇಯರ್ ಅಂತ ಕರಿತೀವಿ. ಅಂದ್ರೆ 4ರಿಂದ ಭಾಗ ಆಗುತ್ತೆ. ಅಂದ್ರೆ ಆ ವರ್ಷ 4ರಿಂದ ಭಾಗ ಫೆಬ್ರವರಿ 29 ದಿನ ಇರುತ್ತೆ, 28 ದಿನ ಇರಲ್ಲ, 29 ಡೇಸ್ ಇರುತ್ತೆ. ಓಕೆ, ಸೊ ಈಗ ನಮ್ಗೇನಾಗಿದೆ, 23ನೇ ಫೆಬ್ರವರಿ ಶನಿವಾರ. ದಿಸ್ ಇಸ್ ದ ನಮಗೆ ರೆಫರೆನ್ಸ್ ಪಾಯಿಂಟ್, ಶನಿವಾರ ಅಂತಕ್ಕಂಥದ್ದು. ಓಕೆ ನೋಡಿ, ಒಂದು ವಾರ ಶನಿವಾರ ನಮಗೆ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಅವತ್ತಿನ ದಿನದಿಂದ ನೆಕ್ಸ್ಟ್ ಶನಿವಾರ ಬಂತ ಒಂದು ವಾರ ಆಗುತ್ತೆ ಅಂತ ಅರ್ಥ. ರೆಫರೆನ್ಸ್ ಪಾಯಿಂಟ್ಸ್ ನಮಗೆ ಶನಿವಾರ ಕೊಟ್ಟಿದ್ದಾನೆ, ಅದು 23ನೇ ತಾರೀಕು. ಈಗ ಫೆಬ್ರವರಿಲಿ 29 ದಿನ ಇದೆ ಅಂತ ಗೊತ್ತಾಯ್ತು. ಈಗ ಫೆಬ್ರವರಿಲಿ 29ರಲ್ಲಿ 23 ದಿನ ಕಳೆದ್ರೆ ಇನ್ನು ಎಷ್ಟು ದಿನ ಉಳಿತು? 6 ಡೇಸ್ ಉಳಿತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಿಮಗೆ 2008 ಅಂತ ಇಸ್ವಿ ಕೊಡೋದು. ಅದು 29 ಇದೆಯಾ 28 ಇದೆಯಾ ಅವತ್ತು ಎಷ್ಟಿದೆ ಅಂತ ನೀವು ತಿಳ್ಕೊಬೇಕು ಅಂತ ಹೇಳಿ ಕೊಡೋದು. ಓಕೆ, ಇದಾಯ್ತಾ? ನೆಕ್ಸ್ಟ್ ನಮಗೆ ನವೆಂಬರ್ 3 ಕೇಳಿದ್ದಾನೆ. ಅಂದ್ರೆ ನೆಕ್ಸ್ಟ್ ಮಂತ್ ಏನು? ಮಾರ್ಚ್ ಬರುತ್ತೆ. ಮಾರ್ಚ್ ಎಷ್ಟು ದಿನ ಬರುತ್ತೆ ಗೊತ್ತಿರಬೇಕಿದು, 31 ದಿನ ಬರುತ್ತೆ. ನೆಕ್ಸ್ಟ್ ಏಪ್ರಿಲ್ ಎಷ್ಟು ಬರುತ್ತೆ? 30 ದಿನ ಬರುತ್ತೆ. ನೆಕ್ಸ್ಟ್ ಮೇ ಎಷ್ಟು ಬರುತ್ತೆ? ಎಷ್ಟು ದಿನ ಬರುತ್ತೆ? 31 ದಿನ ಬರುತ್ತೆ. ನೆಕ್ಸ್ಟ್ ಜೂನ್ ಎಷ್ಟು ದಿನ ಬರುತ್ತೆ? 30 ದಿನ. ನೆಕ್ಸ್ಟ್ ಜುಲೈ ಎಷ್ಟು ದಿನ ಬರುತ್ತೆ ಸರ್? 31 ದಿನ. ನೆಕ್ಸ್ಟ್ ಆಗಸ್ಟ್ ಬರುತ್ತೆ. ಆಗಸ್ಟ್ ಎಷ್ಟು ದಿನ ಬರುತ್ತೆ? 31 ದಿನ. ಆಮೇಲೆ ಸೆಪ್ಟೆಂಬರ್ ಬರುತ್ತೆ. ಸೆಪ್ಟೆಂಬರ್ ಎಷ್ಟು ದಿನ ಬರುತ್ತೆ? 30 ದಿನ. ಅಕ್ಟೋಬರ್ 31 ದಿನ ಬರುತ್ತೆ ಆ ತಿಂಗಳಲ್ಲಿ. ನವೆಂಬರ್ ನಮಗೆ ಇಲ್ಲಿ 3ನೇ ತಾರೀಕು ಅಂತ ಕೇಳಿದ, 3 ದಿನ. ಇಷ್ಟ ಆಯ್ತಲ್ಲ? ಈಗ ಇಷ್ಟನ್ನು ಕೊಡ್ಬೇಕು ನೀವು. ಏನ್ ಕೊಡ್ಬೇಕು ಇಲ್ಲಿ? 6 ಡೇಸ್ ಪ್ಲಸ್ 31 ಪ್ಲಸ್ 30 ಪ್ಲಸ್ 31 ಪ್ಲಸ್ 30 ಪ್ಲಸ್ 31 ಪ್ಲಸ್ 31 ಪ್ಲಸ್ 30 ಪ್ಲಸ್ 31 ಪ್ಲಸ್ 3 ಇಷ್ಟನ್ನು ನೀವು ಕೂಡಬೇಕು. ಇಷ್ಟನ್ನು ಕೂಡಿದ್ರೆ ಎಷ್ಟಾಗತ್ತೆ ಹೇಳ್ತೀರಾ? ಇಷ್ಟನ್ನು ಕೂಡಿದ್ರೆ ಎಲ್ಲ ಕೂಡಿಸ್ತಾ ಇದ್ದೇನೆ, 254 ಡೇಸ್ ಆಗುತ್ತೆ ನೋಡಿ. ಒಂದು ವಾರಕ್ಕೆ 7 ದಿನ. ಓಕೆ, ಡಿವೈಡ್ ಬೈ 7 ಮಾಡಿ. ಓಕೆ, 254 ಡಿವೈಡ್ ಬೈ 7 ಮಾಡಿ. 7ರಿಂದ ಎಷ್ಟಾದ ಹೋಗುತ್ತಿದ್ದು ಹೇಳ್ತೀರಾ? ಎಷ್ಟಾದ ಹೋಗುತ್ತೆ? 7 3 21 7 6 7 6 ಎಷ್ಟು? 7 6 42 ಪ್ಲಸ್ 2 ಅಂದ್ರೆ ನಿಮಗೆ 2 ಶೇಷ ಉಳಿಯುತ್ತೆ. ವೀಕ್ಸ್, ವಾರ, 2 ದಿನಗಳು ಉಳಿಯುತ್ತೆ. 36 ವಾರ ಅಲ್ವಾ? 36 ಸಲ ಹೋಗುತ್ತೆ, 252 ಆಗುತ್ತೆ, 2 ದಿನ ಉಳಿಯುತ್ತೆ. ಓಕೆ, ನಮಗೇನ್ ಬೇಕಾಗಿರೋದು ಈ 3 ನವೆಂಬರ್ ಯಾವ ಆಫ್ ದ ಸೇಮ್ ಇಯರ್ ಯಾವ ದಿನ ಅಂತ. ಅಂದ್ರೆ ಈಗ ನೀವ್ ಏನ್ ಮಾಡಬೇಕಿಲ್ಲ, ಈ ಎಕ್ಸ್ಟ್ರಾ ದಿನಗಳಿರುತ್ತಲ್ಲ, ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಶನಿವಾರ. ಈ ಸ್ಯಾಟರ್ಡೆಗೆ 2 ದಿನ, ಸ್ಯಾಟರ್ಡೆಗೆ ಶನಿವಾರಕ್ಕೆ +2 ಸೇರಿಸಿದ್ರೆ ಏನಾಗುತ್ತೆ? ಭಾನುವಾರ ಸೋಮವಾರ ಆಗುತ್ತೆ. ಆ ದಿನ ಯಾರು ಸರ್? ಮಂಡೇ ಇದೆಯಾ? ಇದೆ. ಸೋಮವಾರ. ಇಷ್ಟೇ. ಈ ತರ ಯಾವುದೇ ಕ್ವಶನ್ ಕೊಡ್ಲಿ, ಒಂದೊಂದ್ಸಲ ಸೇಮ್ ಮಂತ್ ಕೇಳ್ತಾನೆ, ಒಂದೊಂದ್ಸಲ ನೆಕ್ಸ್ಟ್ ಮಂತ್ ಕೇಳ್ತಾನೆ, ಒಂದ್ಸಲ ಈ ತರ 6 7 8 ತಿಂಗಳು 9 ತಿಂಗಳು ಮಂತ್ ಕೇಳ್ತಾನೆ. ಒಂದ್ಸಲ ಇದೇ ಕ್ವಶನ್ 23 ಫೆಬ್ರವರಿ ಇದೆ, ನೆಕ್ಸ್ಟ್ ಮಾರ್ಚ್ 25ನೇ ತಾರೀಕು ಯಾವ ದಿನ ಬೀಳುತ್ತೆ ಅಂತ ಕೇಳ್ತಾನೆ. ಅವಾಗ ಮಾರ್ಚ್ 25ನೇ ತಾರೀಕು ತಿಳ್ಕೊಬೇಕು, ಫೆಬ್ರವರಿ ರಿಮೈನಿಂಗ್ ದಿಸ್ ಎಷ್ಟೇ ತಗೋಬೇಕು, ಕೂಡ್ಕೋಬೇಕು, ಡಿವೈಡ್ ಬೈ 7 ಮಾಡಬೇಕು, ಅಲ್ಲಿ ಎಷ್ಟು ದಿನ ಉಳ್ಕೊಳ್ಳುತ್ತೆ. ಅಕಸ್ಮಾತ್ ಈಗ ಹೇಳ್ತೀರಾ ಸರ್, ಈಗ ಕರೆಕ್ಟಾಗಿ ಭಾಗ್ಯ ಹೋಯ್ತು ಸರ್, ಏನು ಉಳಿಲಿಲ್ಲ ಅಂದ್ರೆ ಅದೇ ದಿನ ಅಂತ ಅರ್ಥ. 0, ನಿಮ್ಗೆ ಯಾವುದೇ ಶೇಷ ಉಳಿಲಿಲ್ಲ, ರಿಮೈಂಡರ್ ಉಳಿಲಿಲ್ಲ, 7ರಿಂದ ಕರೆಕ್ಟಾಗಿ ಭಾಗ್ಯ ಆಯ್ತು. ಅವಾಗ ಈ ಒಂದು ರೆಫರೆನ್ಸ್ ಏನ್ ಕೊಟ್ಟಿರ್ತೀನಲ್ಲ ಅದೇ ದಿನ ಆಗಿರುತ್ತೆ, ಆ ದಿನನೂ ಕೂಡ. ಅರ್ಥ ಆಗ್ತಿದೆಯಲ್ಲ? ಇದಿಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ಸಾಲ್ವ್ ಮಾಡಿದ್ವಿ, ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ನಮ್ಮ GKದು, ಅದರಲ್ಲೇ ನಿಮಗೆ ಎಲ್ಲ ನಿಮಗೆ ಮೆಂಟಾಲಿಟಿ GK ಎಲ್ಲ ಸಿಗುತ್ತೆ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೀವೆಷ್ಟು ಕೋಪರೇಟ್ ಮಾಡ್ತೀರಿ ಈ ಥರ ವಿಡಿಯೋಗಳು, ಈ ರೀಸೆಂಟ್ KA ಪ್ಯಾಟರ್ನ್, ಕಂಪ್ಲೀಟ್ KA ಬಂದಿರತಕ್ಕಂಥ ಎಲ್ಲ ರೀತಿಯ ಪ್ಯಾಟರ್ನ್ಸ್ಗಳನ್ನು ಈ ಒಂದು ಸೀರೀಸಲ್ಲಿ ಕವರ್ ಮಾಡ್ತೀನಿ. ನಮಸ್ಕಾರ, ಧನ್ಯವಾದಗಳು.